ಆರ್ ಇನ್ನೋವಾ ಕ್ರಿಸ್ಟಾ ಇದಾವೆ. ವಿ ವೇರಿಯಂಟ್ ಟಾಪ್ ಅಂಡ್ ಮಾಡಲ್, ಏರ್ ಬ್ಯಾಗ್, ABS, ಅಲೈಸ್ ಎಲ್ಲ ಬರುತ್ತೆ. ಪ್ರೈಸ್ ಬಂದು 5,95,000 ಕೋಟ್ ಮಾಡಿದೀನಿ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಸಿಂಗಲ್ ಓನರ್ ಗಾಡಿ, ಹೈಲೈನ್ ಟಾಪ್ ಅಂಡ್ ಗುರು XC500 4 ಇದಾವೆ. W10 77,000 ಓಡಿದೆ, ಟಾಪ್ ಅಂಡ್ ಮಾಡಲ್. ಪ್ರೈಸ್ ಬಂದು 10,95,000 ಕೋಟ್ ಮಾಡಿದೀನಿ, ವಿತ್ ಕೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಜಸ್ಟ್ 4,95,000 ಕೋಟ್ ಮಾಡಿದೀನಿ. ನಿಮ್ ಯೂರೋಪ್ ಮುಖಾಂತರ ಬಂದ್ರೆ ಒಳ್ಳೆ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಎಷ್ಟು ಹೇಳ್ತಾ ಇದ್ದೀರಾ ಗುರು? MG ಹೆಕ್ಟರ್ ಆಟೋಮೆಟಿಕ್ ಬೇಕಾ ಮ್ಯಾನುವಲ್ ಬೇಕಾ ಸರ್? ರೆಡ್ ಬಂದು 12,95,000 ನೆಗೋಷಿಯಬಲ್ ಇದೆ. ಬ್ಲಾಕ್ ಬಂದು 11,95,000 ನೆಗೋಷಿಯಬಲ್ ಇದೆ. ಹ್ಯಾರಿಯರ್ ಬೇಕಾ? 2 ಇದಾವೆ. ಒಳ್ಳೆ ಮೇಂಟೈನ್ ಮಾಡಿದ್ದಾರೆ ಗಾಡಿ. 82,000 ಕಿಲೋಮೀಟರ್ಸ್ ಓಡಿದೆ ಗಾಡಿ. ಸೂಪರ್ ಮಿಂಟ್ ಕಂಡೀಷನ್, ಮ್ಯಾನುವಲ್, ಸ್ಕೋಡಾ ಆಕ್ಟವಿಯಾ, ಪಕ್ಕ ಕರ್ನಾಟಕ ಗಾಡಿ ವಿತ್ ಪ್ಯಾನರಾಮಿಕ್ ಸನ್ರೂಫ್ ಬರುತ್ತೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಪೆಟ್ರೋಲ್ 1.8 TSI ಬರುತ್ತೆ. 2018 ಸಿಂಗಲ್ ಓನರ್, ಪೆಟ್ರೋಲ್, ಟೈಟಾನಿಯಂ. ಕಿಲೋಮೀಟರ್ ಎಷ್ಟು ಓಡಿರ್ಬೋದು ಬೈ? ಎಷ್ಟು ಓಡಿರ್ಬೋದು? ಬರೇ 15,000 ಓಡಿದೆ ಗಾಡಿ. ಗುರು ಬೂಜ್ ಬಿಡ್ತಾ ಇಲ್ಲ. ಆರ್ಟಿಒ ಚಾರ್ಜಸ್ ನಿಮ್ದೆ ಏನಿದೆ ಎಲ್ಲ ನಂದೆ. ಬರೇ ರೇಟ್ ಒಂದು ಕೊಡಿ, ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಹೇಳೋದು ನಿಜ, ಕೊಡೋದು ನಿಜ. ಅಡ್ರೆಸ್ಗೆ ತಲೆ ಕೆಡಿಸ್ಕೊಂಡ್ಬೇಡಿ. ಬನ್ನರ್ಘಟ್ಟ ರೋಡ್, ಬಿಳೆಕಳ್ಳಿ ಸಿಗ್ನಲ್ ಬನ್ನಿ. ರಾಯಲ್ ಓಕ್ ಪಕ್ಕ, ಹೌಸ್ ಆಫ್ ಕಾರ್ಸ್. ಸರ್ ಇವತ್ತಿಂದು ಮೊದಲನೇ ಗಾಡಿ ಬಂದು ವಾಲ್ಕ್ಸ್ವ್ಯಾಗನ್ ಪೋಲೋ ಹೈಲೈನ್ ಸಿಂಗಲ್ ಓನರ್ ಗಾಡಿ. 2011 ಮಾಡಲ್ ಆಗಿದೆ, ಟಾಪ್ ಅಂಡ್ ಮಾಡಲು. ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್, ಡ್ಯುಯಲ್ ಏರ್ ಬ್ಯಾಗ್, ABS, ಅಲೈಸ್ ಎಲ್ಲ ಇದೆ ಗಾಡಿಯಲ್ಲಿ. ಪ್ರೈಸ್ ಕೂಡ ಕೊಡ್ತೀನಿ. 3,65,000 ಕೋಟ್ ಮಾಡಿದ್ದೀನಿ. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದ್ರೆ 3,45,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ. 3,45,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಹೋಗಿ ಸರ್. ಲೋನ್ ಆಗುತ್ತಾ? ಲೋನ್ ಆಗಲ್ಲ ಸರ್, ಓನ್ಲಿ ಕ್ಯಾಶ್. ಈ ಗಾಡಿ ಮಾತ್ರ. ನೆಕ್ಸ್ಟ್ ವೆಹಿಕಲ್ i10 ಕೂಡ ಇದೆ. ಇದು ಬಂದು ಗ್ರ್ಯಾಂಡ್ i10 ಸ್ಪೋರ್ಟ್ಸ್ ಸಿಂಗಲ್ ಓನರ್ ಗಾಡಿ. 2018 ಮಾಡಲ್, ಪೆಟ್ರೋಲ್ 1.2 ಲೀಟರ್ ಇಂಜಿನ್ ಬರುತ್ತೆ. ಏರ್ ಬ್ಯಾಗ್, ಅಲೈಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಮಿಂಟ್ ಕಂಡೀಷನ್ ಇದೆ. ಪ್ರೈಸ್ ಬರೀ 45,000 ಕಿಲೋಮೀಟರ್ ಓಡಿದೆ ಬೈ, ಕಮ್ಮಿ ಓಡಿದೆ. ಪ್ರೈಸ್ ಬಂದು 4,95,000 ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 4,95,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಹಾಗೆ ನೆಕ್ಸ್ಟ್ ವೆಹಿಕಲ್ Hyundai i20 ಕಮ್ಮಿ ಬಜೆಟ್ ಅಲ್ಲಿ ಗಾಡಿ ಹುಡುಕ್ತಾ ಇದ್ದೀರಾ? i20ನೇ ಬೇಕು, ಪೆಟ್ರೋಲ್ ಬೇಕು, ಆಸ್ಟಾನೇ ಬೇಕು ಅಂತ ಬನ್ನಿ, ಹೌಸ್ ಆಫ್ ಕಾರ್ಸ್ಗೆ ಕೊಡ್ತೀನಿ. 2010 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. ಟಾಪ್ ಅಂಡ್ ಮಾಡಲ್, 1.2 ಲೀಟರ್ ವಿತ್ ಏರ್ ಬ್ಯಾಗ್ ಜೊತೆ, ಅಲೈವ್ಸ್ ಜೊತೆ. ಪ್ರೈಸ್ ಬಂದು ಜಸ್ಟ್ 2.5 ಲಕ್ಷ. 2.5 ಲಕ್ಷನೂ ಬೇಡ, 2.40 ಕೊಡಿ, ತಗೊಂಡೋಗಿ. 2.40 ಬರೀ 2.40 ಲಕ್ಷ. Hyundai Elantra SX ಡೀಸೆಲ್ ಗಾಡಿ ಬೈದು 2012 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. ಡೀಸೆಲ್ ಗಾಡಿ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ, ಮಿಂಟ್ ಕಂಡೀಷನ್ ಇದೆ. ಬರೇ ಪಾಲಿಶ್ ಮಾಡಿಸಿದ್ದೀನಿ. ಟಾಪ್ ಎಂಡ್ ಗಾಡಿ. ಪ್ರೈಸ್ ಬಂದು ಜಸ್ಟ್ 4,65,000 ಕೋಟ್ ಮಾಡಿದ್ದೀನಿ. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದರೆ ಒಳ್ಳೆ ನೆಗೋಷಿಯೇಷನ್ ಮಾಡ್ಕೊಡ್ತೀನಿ. ಎಷ್ಟು ಹೇಳ್ತಾ ಇದ್ದೀರಾ ಫೈನಲ್? 4,40,000 ಕೊಡಿ, ತಗೊಂಡೋಗಿ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಂಡಾ WRV ಟಾಪ್ ಎಂಡ್ ಮಾಡಲ್ ವಿತ್ ಸನ್ರೂಫ್, ಪೆಟ್ರೋಲ್. 2018 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. 90,000 ಕಿಲೋಮೀಟರ್ಸ್ ರೆಕಾರ್ಡೆಡ್ ಓಡಿದೆ. ಪ್ರೈಸ್ ಬಂದು 5,95,000 ಕೋಟ್ ಮಾಡಿದ್ದೀನಿ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 5,95,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಪಕ್ಕ ಕರ್ನಾಟಕ ಗಾಡಿ, ಮೈಗ್ರೇಡ್ ಅಲ್ಲ ಬೈ. ನೆಕ್ಸ್ಟ್ ವೆಹಿಕಲ್ ಪೋಲೋ ಬಂದು 2014 ಮಾಡಲು, ಸಿಂಗಲ್ ಓನರ್ ಗಾಡಿ, ಹೈಲೈನ್ ಟಾಪ್ ಎಂಡ್ ವಿತ್ ಏರ್ ಬ್ಯಾಗ್, ABS, ಅಲೈಸ್ ಜೊತೆ ಇದೆ. ಪೆಟ್ರೋಲ್ 1.2 ಲೀಟರ್. ಪ್ರೈಸ್ ಬಂದು ಜಸ್ಟ್ 4,95,000 ಕೋಟ್ ಮಾಡಿದ್ದೀನಿ. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದ್ರೆ ಒಳ್ಳೆ ನೆಗೋಷಿಯೇಟ್ ಮಾಡ್ಕೊಡಿ. ಎಷ್ಟು ಹೇಳ್ತಾ ಇದ್ದೀರಾ? 4,70,000 ಕೊಡಿ, ತಗೊಂಡೋಗಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರಾದ್ರೂ ಹ್ಯಾರಿಯರ್ ಬೇಕು ಅಂದ್ರೆ ಟಾಟಾ ಹ್ಯಾರಿಯರ್ ಕೂಡ ಇದೆ. ಏನ್ ಡೀಟೇಲ್ಸ್ ಸರ್? 2019 ಮಾಡಲ್ ಗಾಡಿ ಸರ್. ಇದು ಸೆಕೆಂಡ್ ಓನರ್ ಆಗಿದೆ. ಡೀಸೆಲ್ ಪೆಟ್ರೋಲ್? ಡೀಸೆಲ್ ಸರ್. ಡೀಸೆಲ್ ಗಾಡಿ. ಮ್ಯಾನ್ಯುವಲ್. ಒಳ್ಳೆ ಮೇಂಟೈನ್ ಮಾಡಿದ್ದಾರೆ ಗಾಡಿ. 82,000 ಕಿಲೋಮೀಟರ್ಸ್ ಓಡಿದೆ ಗಾಡಿ. ಸೂಪರ್ ಮಿಂಟ್ ಕಂಡೀಷನ್, ಮ್ಯಾನ್ಯುವಲ್. ಪ್ರೈಸ್ ಬಂದು 10,95,000 ಕೋಟ್ ಮಾಡಿದ್ದೀನಿ. ಒಳ್ಳೆ ನೆಗೋಷಿಯೇಷನ್ ಮಾಡ್ಕೊಡ್ತೀನಿ. ಮತ್ತೆ 2 ಗಾಡಿ ಇದೆ ಸರ್. ಇದು ಒಂದು ಗ್ರೇ ಇದೆ, ಒಂದು ವೈಟ್ ಇದೆ. ಎಷ್ಟು ಹೇಳ್ತಾ ಇದ್ದೀರಾ ಫೈನಲ್? ಸೇಮ್ ಪ್ರೈಸ್ 2 ಗಾಡಿನೂ. ಅದು ಹೋಗ್ಲಿ, ಅದು ನಿಮಗೆ ಗ್ರೇ ಗಾಡಿ ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಈ ಗಾಡಿ ಬಂದು 10.5 ಲ್ಯಾಕ್ಸ್ ಕ್ಲೋಸ್ ಆಗುತ್ತೆ. 10.5 ಲೋನ್ ಆಗುತ್ತೆ. ಲೋನ್ ಆಗುತ್ತೆ. ಅಪ್ ಟು 80% ಅಲ್ಲ, 90% ಲೋನ್ ಆಗುತ್ತೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನೋವಾ ಇದಾವೆ. ಹಾಗೆ ಸುಮಾರು ಗಾಡಿಗಳು ಇದಾವೆ. MG ಹೆಕ್ಟರ್, BMW ಇದೆ. ಯಾವ್ದು BMW ಅಲ್ಲಿ ಸರ್? BMW 320D ಡೀಸೆಲ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ವೈಟ್ ಕಲರ್ ಗಾಡಿ. ಮಿಂಟ್ ಕಂಡೀಷನ್ ಇದೆ. ಜಸ್ಟ್ ಬಂದಿದೆ ಗಾಡಿ, ಅದಕ್ಕೆ ವಾಷಿಂಗ್ ಇನ್ನೂ ಆಗಿಲ್ಲ. ಪ್ರೈಸ್ ಕೂಡ ಕೊಡ್ತೀನಿ. ಸೆಕೆಂಡ್ ಓನರ್ ಆಗಿದೆ. ಮಿಂಟ್ ಕಂಡೀಷನ್, 80,000 ಕಿಲೋಮೀಟರ್ ಓಡಿದೆ. ಸನ್ರೂಫ್ ಇಲ್ಲ. ಪ್ರೈಸ್ ಬಂದು 7,45,000 ಕೋಟ್ ಮಾಡಿದ್ದೀನಿ. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದರೆ 7,20,000 ಕ್ಲೋಸ್ ಮಾಡ್ಕೊಡ್ತೀನಿ. ಕರ್ನಾಟಕ ಗಾಡಿ 7,20,000 ಕ್ಲೋಸ್ ಮಾಡ್ಕೊಡ್ತೀನಿ. 7,20,000ಕ್ಕೆ BMW 320D ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನೆಕ್ಸ್ಟ್ ವೆಹಿಕಲ್ MG ಹೆಕ್ಟರ್ ಬೇಕಂದ್ರೆ ಬ್ಲಾಕು ಇದೆ, ರೆಡ್ ಇದೆ. ಸರ್ ಏನ್ ಡೀಟೇಲ್ಸ್? ಸರ್ ಮ್ಯಾನ್ಯುವಲ್ ಬೇಕಂದ್ರೆ ಮ್ಯಾನ್ಯುವಲ್ ಇದೆ, ಆಟೋಮೆಟಿಕ್ ಬೇಕಂದ್ರೆ ಆಟೋಮೆಟಿಕ್ ಇದೆ. 2020 ಮಾಡಲ್ ಗಾಡಿ. 2020 ಮಾಡಲ್, 2 ಸೆಕೆಂಡ್ ಓನರು. ಡೀಸೆಲ್ ಗಾಡಿ, ರೆಡ್ ಕಲರು. ಜಸ್ಟ್ 52,000 ಕಿಲೋಮೀಟರ್ ಮಾತ್ರ ಓಡಿದೆ. ಬ್ಲ್ಯಾಕ್ ಗಾಡಿ ಬಂದು 45,000 ಓಡಿದೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಪೆಟ್ರೋಲ್. ಪ್ರೈಸ್ ಬಂದು ಡೀಸೆಲ್ ಗಾಡಿ, ರೆಡ್ ಕಲರ್, 12,95,000 ನೆಗೋಷಿಯಬಲ್ ಇದೆ. ಬ್ಲ್ಯಾಕ್ ಗಾಡಿ ಬಂದು 11,95,000 ನೆಗೋಷಿಯಬಲ್ ಇದೆ. ರೆಡ್ ಯಾವ ಮಾಡಲು? ರೆಡ್ ಸೇಮ್ 2020 ಮಾಡಲ್, ಸೆಕೆಂಡ್ ಓನರ್. ರೆಡ್ 52,000 ಓಡಿದೆ. ಬ್ಲ್ಯಾಕ್ 45,000 ಓಡಿದೆ. ಇದು 12.5 ಲಕ್ಷ. 12,95
1195. ಆದ್ರೆ ಈ ರೆಡ್ ಎಷ್ಟು ಹೇಳ್ತಾ ಇದ್ದೀರಾ? ಸರ್ ರೆಡ್ ಬಂದು 12,95,000 ನೆಗೋಷಿಯಬಲ್ ಇದೆ. ಬ್ಲಾಕ್ ಬಂದು 11,95,000 ನೆಗೋಷಿಯಬಲ್ ಇದೆ. ಓಕೆ. ಹಾಗೆ ನೆಕ್ಸ್ಟ್ ವೆಹಿಕಲ್ Hyundai i20 ಆಕ್ಟಿವ್ ಇದೆ, ಇದ್ರ ಡೀಟೇಲ್ಸ್ ಸರ್ 2016 ಮಾಡಲ್ ಸಿಂಗಲ್ ಓನರ್ ಗಾಡಿ, ಬರೀ 35,000 ಓಡಿದೆ ಗಾಡಿ, ಪೆಟ್ರೋಲ್. ಪ್ರೈಸ್ ಬಂದು 5,85,000 ಕೊಟ್ ಮಾಡಿದೀನಿ, ಒಳ್ಳೆ ನೆಗೋಷಿಯೇಷನ್ ಮಾಡ್ಕೊಡ್ತೀನಿ. 5,85,000 ಅದರಲ್ಲೂ ನೆಗೋಷಿಯಬಲ್ ಇದೆ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಸ್ಕೋಡಾ ಆಕ್ಟಾವಿಯಾ, ಪಕ್ಕ ಕರ್ನಾಟಕ ಗಾಡಿ ವಿತ್ ಪ್ಯಾನರಾಮಿಕ್ ಸನ್ರೂಫ್ ಬರುತ್ತೆ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಪೆಟ್ರೋಲ್ 1.8 TSI ಬರುತ್ತೆ. 2015 ಮಾಡಲ್, ಸೆಕೆಂಡ್ ಓನರ್ ಆಗಿದೆ, 90,000 ಕಿಲೋಮೀಟರ್ಸ್ ಮಾತ್ರ ಓಡಿದೆ. ಪ್ರೈಸ್ ಬಂದು 8,45,000 ಕೊಟ್ ಮಾಡಿದೀನಿ. 8,45,000 ಕೋಟು. ನೀವು ಹೇಳೋ ಪ್ರೈಸ್ ಈಗ ನಾನು ಹೇಳ್ತಾ ಇರೋದು ಒಂದು 8,20,000 ಕೊಡ್ತೀನಿ ಸರ್. 8,20,000 ಮಾರ್ಕೆಟ್ ಅಲ್ಲಿ 10 ಲಕ್ಷದಿಂದ ಕಮ್ಮಿ ಇಲ್ಲ ಗಾಡಿ. 8 ಲಕ್ಷ ರೌಂಡ್ ಫಿಗರ್ ಆಗುತ್ತೆ. ಬನ್ನಿ ಮುಂದೆ ಮಾತಾಡೋಣ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇಕೋ ಸ್ಪೋರ್ಟ್ಸ್ ಏನ್ ಬೈ? ಇಕೋ ಸ್ಪೋರ್ಟ್ಸ್ ಅದು 2019 ಮಾಡಲ್ ಗಾಡಿ, ಸಾರಿ 18 ಮಾಡಲ್ ಗಾಡಿ, 2018 ಸಿಂಗಲ್ ಓನರ್, ಪೆಟ್ರೋಲ್, ಟೈಟಾನಿಯಂ. ಕಿಲೋಮೀಟರ್ ಎಷ್ಟು ಓಡಿರ್ಬೋದು ಬೈ? ಎಷ್ಟು ಓಡಿರ್ಬೋದು? ಬರೀ 15,000 ಓಡಿದೆ ಗಾಡಿ. 18 ಮಾಡಲ್ ಬರೀ 15,000 ಓಡಿದೆ. ಓ, ಏನ್ ಹೇಳ್ತಾ ಇದ್ದೀರಾ ರೇಟ್? ಸರ್ ಪ್ರೈಸ್ ಬಂದು 7,25,000 ಕೋಟ್ ಮಾಡಿದ್ದೀನಿ ವಿತ್ ಕೆಎ. 7 ಲಕ್ಷ ಕ್ಲೋಸ್ ಮಾಡ್ಕೊಡ್ತೀನಿ. 7 ಲಕ್ಷಕ್ಕೆ ವಿತ್ ಕೆ 18 ಮಾಡಲ್ ಇಕೋ ಸ್ಪೋರ್ಟ್ಸ್ ಸಿಂಗಲ್ ಓನರ್ ಗಾಡಿ. ಡೀಸೆಲ್, ಪೆಟ್ರೋಲ್ ಕನ್ಫ್ಯೂಸ್ ಆಗ್ಬೇಡಿ, ಪೆಟ್ರೋಲ್ ಗಾಡಿ. ಯಾರಿಗೆ ಬೇಕೋ ಬೇಗ ಕಾಂಟ್ಯಾಕ್ಟ್ ಮಾಡಿ. 15,000 ಕಿಲೋಮೀಟರ್ ಓಡಿದೆ ಗಾಡಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಟೊಯೋಟಾ ಇನೋವಾ, ಯಾರಿಗಾದ್ರೂ ಬೇಕು ಅಂದ್ರೆ ಇನೋವಾ ಕ್ರಿಸ್ಟಾ ಕೂಡ ಇದೆ. ಇನೋವಾ ಕ್ರಿಸ್ಟಾ ಎಷ್ಟಿದೆ ಟೋಟಲ್? ಸರ್ ಇದು ಟೂರಿಂಗ್ ಸ್ಪೋರ್ಟ್ಸ್, ಟೋಟಲ್ 3 ಗಾಡಿ ಇದೆ. ಎಷ್ಟಿದಾವೆ ಟೋಟಲ್ 3 ಇದೆ. 3 ಇನೋವಾ 3 ಇದೆ, ಕ್ರಿಸ್ಟಾ 3 ಇದೆ. ಟೋಟಲ್ 6 ಗಾಡಿ ಇನೋವಾ ಗಾಡಿ ಇದೆ. ಇನೋವಾ ಕ್ರಿಸ್ಟಾ 6 ಗಾಡಿ ಇದೆ. ಕಲರ್ ಕ್ರಿಸ್ಟಾ ಏನ್ ಇದು ಬಂದು ಟೂರಿಂಗ್ ಸ್ಪೋರ್ಟ್ಸ್. ಇದು ಟೂರಿಂಗ್ ಸ್ಪೋರ್ಟ್ಸ್ 17 ಮಾಡಲ್, 2017 ಸಿಂಗಲ್ ಓನರ್, 75,000 ಓಡಿದೆ, ಆಟೋ ಟ್ರಾನ್ಸ್ಮಿಷನ್, ಝೆಡ್ ಟಾಪ್ ಎಂಡ್. ಪ್ರೈಸ್ ಬಂದು 20,70,000 ಕೋಟ್ ಮಾಡಿದೀನಿ ವಿತ್ ಕೆ. 20,70,000 ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಹಂಗೆ ಸುಮಾರು ಇನೋವಾಗಳು ಇದಾವೆ. ಸ್ಟಾರ್ಟಿಂಗ್ ಇಲ್ಲಿಂದ ತಗೊಳ್ಳೋಣ. ಇನೋವಾ ಕ್ರಿಸ್ಟಾ ಸ್ಟಾರ್ಟಿಂಗ್ ಏನ್ ಡೀಟೇಲ್ಸ್ ಬೈ? ಇದು ಸರ್ ಇದು ಬಂದು 2016 ಮಾಡಲ್. ಅದು ಫಸ್ಟ್ ಇದು ಗಾಡಿ ಅದೂನು 16 ಮಾಡಲ್ ಝೆಡ್. ಅದು 16 ಮಾಡಲ್ ಝೆಡ್. 16 ಮಾಡಲ್ ಝೆಡ್, ಸೆಕೆಂಡ್ ಓನರ್ ಆಗಿದೆ. BR01 PG3901 ವಿತ್ ಕೆ ತಾನೇ ಮಾಡ್ತೀನಿ. ನಾನು ಎಲ್ಲ ಗಾಡಿ ಕೆ ಜೊತೆನೆ ಕೊಡ್ತೀನಿ. ಕೆ ಅದೇ ರೇಟೇ ಹೇಳೋದು? ನಾನು ಕೆ ರೇಟೇ ಹೇಳೋದು. ಓಕೆ, ಹೇಳಿ ಸರ್. 2016 ಮಾಡಲ್ ಝೆಡ್, ಸೆಕೆಂಡ್ ಓನರ್, 1,08,000 ಕಿಲೋಮೀಟರ್ಸ್ ಓಡಿದೆ, ಟಾಪ್ ಎಂಡ್ ಮಾಡಲು. ಪ್ರೈಸ್ ಬಂದು 16,95,000 ಕೋಟ್ ಮಾಡಿದೀನಿ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 14,95,000 ನೆಗೋಷಿಯಬಲ್ ವಿತ್ ಕರ್ನಾಟಕ ನಂಬರ್ ಸಮೇತ. ಕರ್ನಾಟಕ ನಂಬರ್ ಸಮೇತ, ಟಾಪ್ ಎಂಡ್ ಮಾಡಲ್ ಗಾಡಿ. ಹಾಗೆ ಇನ್ನೊಂದು ಇನೋವಾ ಕ್ರಿಸ್ಟಾ ಸರ್ ಇದು ಬಂದು ವಿ ವೇರಿಯಂಟ್, 2016 ಮಾಡಲ್ ಸಿಂಗಲ್ ಓನರ್ ಗಾಡಿ, 1,20,000 ರೆಕಾರ್ಡೆಡ್ ಓಡಿದೆ. ಈ ಗಾಡಿ ಬಂದು ನಿಮಗೆ 16,20,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ ವಿತ್ ಕೆ. ಸೂಪರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನೋವಾ ಇದೆ ಸರ್. ಇನ್ನೋವಾ, ನಾರ್ಮಲ್ ಇನ್ನೋವಾ ಹುಡುಕ್ತಾ ಇದ್ದೀರಾ? ಬನ್ನಿ, ಹೌಸ್ ಆಫ್ ಕಾರ್ಸ್ಗೆ ಇದೆ. 2015 ಮಾಡಲ್ ಗಾಡಿ, ಪಂಜಾಬ್ ರಿಜಿಸ್ಟ್ರೇಷನ್, ಆದ್ರೆ ಕರ್ನಾಟಕ ನಂಬರ್ ಜೊತೆ ಹೇಳ್ತೀನಿ ನಾನು ಪ್ರೈಸು. 15 ಮಾಡಲ್ ಸಿಂಗಲ್ ಓನರ್ ಗಾಡಿ, 1 ಲಕ್ಷ ರೆಕಾರ್ಡೆಡ್ ಓಡಿದೆ, ಮಿಂಟ್ ಕಂಡೀಷನ್ ಗಾಡಿ, ವಿ ವೇರಿಯಂಟ್. ಪ್ರೈಸ್ ಬಂದು 11,95 ಕೋಟ್ ಮಾಡಿದೀನಿ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 11,95,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ, ಒಳ್ಳೆ ಪ್ರೈಸ್ ಮಾಡ್ಕೊಡ್ತೀನಿ. ಹಾಗೆ ಇನ್ನೊಂದು ಇನೋವಾ ಸರ್ ಇದು ಬಂದು 2015-16 ಇದು. ಇದದು ನಂಬರ್ ರೆಡಿ ಇದೆ. 2015-16 ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್ ಯಾರು ಅಂತ ಕೇಳಿದ್ರೆ ನನ್ನ ಹೆಸರಲ್ಲೇ ನಾನು ಮಾಡ್ಕೊಂಡಿದ್ದೀನಿ. ನಿಮ್ಮ ಹೆಸರಲ್ಲೇ? ನನ್ನ ಹೆಸರಲ್ಲೇ ಇದೆ ಗಾಡಿ. ಯಾಕಂದ್ರೆ ಓಪನ್ NOC ಇಶ್ಯೂ ಆಗಿಲ್ಲ ಅಂತ ನನ್ನ ಹೆಸರಿಗೆ ಮಾಡ್ಕೊಂಡು ನಾನು ಟ್ರಾನ್ಸ್ಫರ್ ಮಾಡಿದ್ದೀನಿ ಗಾಡಿ. ಮತ್ತೆ ಇದು ಇಂಟರ್ ಕೂಲರ್ ಇಂಜಿನ್ ಬೈ. ಇದು ಇಂಟರ್ ಕೂಲರ್ ಇಂಜಿನ್ ಗಾಡಿ. ಇದು ಹೆವಿ ಪವರ್ ಹಾರ್ಸ್ ಎಲ್ಲ ಜಾಸ್ತಿ ಬರುತ್ತೆ ಗಾಡಿಗೆ, ಪವರ್ ಇರುತ್ತೆ. ವಿ ವೇರಿಯಂಟ್, ಟಾಪ್ ಎಂಡ್ ಮಾಡಲ್, ಏರ್ ಬ್ಯಾಗ್, ABS, ಅಲೈಸ್ ಎಲ್ಲ ಬರುತ್ತೆ. ಪ್ರೈಸ್ ಬಂದು 12,75,000 ಕೊಟ್ ಮಾಡಿದ್ದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದೆ 12 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ. 12 ಲಕ್ಷಕ್ಕೆ ಮಾಡ್ಕೊಡ್ತೀನಿ. ಹಾಗೆ ಇನ್ನೊಂದು ಇನೋವಾ ಇದೆ. ಇದು ಬಂದು GX ವಿತ್ ಏರ್ ಬ್ಯಾಗ್ ಗಾಡಿ. ಇದು 16 ಮಾಡಲ್ ಸಿಂಗಲ್ ಓನರ್ ಗಾಡಿ, ಬರೀ 63,000 ಓಡಿದೆ. ಬರೀ 63,000. ಇದು ನಾನು ತೋರಿಸಿದ್ನಲ್ಲ VX, ಇದು ಬಂದು ಬರೀ 67,000 ಓಡಿದೆ. ಬರೀ 63,000 ಓಡಿದೆ. ಡೀಟೇಲ್ಸ್ ಬಂದು 16 ಮಾಡಲ್ ಸಿಂಗಲ್ ಓನರ್, 62,000 ಓಡಿದೆ. GX ಟಾಪ್ ಎಂಡ್ ಅಂದ್ರೆ ಲೈವ್ ಯೂಸ್ ಮಾತ್ರ ಬರಲ್ಲ, ಮಿಕ್ಕಿದ ಏರ್ ಬ್ಯಾಗ್, ABS ಎಲ್ಲ ಇದೆ ಗಾಡಿಯಲ್ಲಿ. ಪ್ರೈಸ್ ಬಂದು 11,45,000 ಕೋಟ್ ಮಾಡಿದೀನಿ ವಿತ್ ಕರ್ನಾಟಕ. 11,45,000 ವಿತ್ ಕರ್ನಾಟಕ. ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. XUV500 ಎಷ್ಟಿದಾವೆ ಗಾಡಿಗಳು? 1 2 3 ಗಾಡಿ ಈಗ ಪ್ರೆಸೆಂಟ್ ಇದೆ. 3 ಗಾಡಿಗಳು ಬ್ಲಾಕ್ ಇದೆ, ಸಿಲ್ವರ್ ಇದೆ, ಆರೆಂಜ್ ಕಲರ್ ಇದೆ. ಆರೆಂಜ್ ಕಲರ್ ಏನ್ ಡೀಟೇಲ್ಸ್? ಆರೆಂಜ್ ಬಂದು 2017 ಮಾಡಲ್ ಗಾಡಿ, ಸಿಂಗಲ್ ಓನರ್, W10 77,000 ಓಡಿದೆ, ಟಾಪ್ ಎಂಡ್ ಮಾಡಲು. ಪ್ರೈಸ್ ಬಂದು 10,95,000 ಕೋಟ್ ಮಾಡಿದೀನಿ ವಿತ್ ಕೆ. ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 10,95,000 ವಿತ್ ನೆಗೋಷಿಯಬಲ್ ವಿತ್ ಕೆ, ವಿತ್ ಕರ್ನಾಟಕ. ಅದಾದ್ಮೇಲೆ
ಬ್ಲ್ಯಾಕ್. ನೆಕ್ಸ್ಟ್ ಸಿಲ್ವರ್ ಕಲರ್ ಇದೆ, ಬ್ಲಾಕ್ ಕಲರ್ ಇದೆ. ಇದೇನ್ ಡೀಟೇಲ್ಸ್? ಇದು ಕೂಡ W10 ಸರ್. ಇದು 15-16 ಮಾಡಲ್ ಸಿಂಗಲ್ ಓನರ್ ಗಾಡಿ 88,000 ನೋಡಿದೆ. ಪ್ರೈಸ್ ಬಂದು 9,75,000 ವಿತ್ ಕೆ. 9,75,000 ವಿತ್ ಕೆ. ಕರ್ನಾಟಕ ನಂಬರ್ ಮಾಡಿಸಿ ಕೊಡ್ತೀರಾ? ಎಲ್ಲ ಮಾಡೇ ಕೊಡ್ತೀವಿ. ಎಕ್ಸ್ಟ್ರಾ ₹1 ಕೂಡ ಅವಶ್ಯಕತೆ ಇಲ್ಲ. ಬೇಡ. ಆರ್ಟಿಒ ಚಾರ್ಜಸ್ ನಿಮ್ದೆ ಏನಿದೆ ಎಲ್ಲ ನಂದೆ. ಬರೀ ಹೇಳ ರೇಟ್ ಒಂದು ಕೊಡಿ, ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಹಾಗೆ ನೆಕ್ಸ್ಟ್ ವೆಹಿಕಲ್ XUV500 ಸರ್. ಇದು W11. ಇದು ಪಕ್ಕ ಕನ್ನಡ ಗಾಡಿ. ಅದು W10. ಇದು W10. ಇದು W11. ಅವರಪ್ಪ ಲಾಸ್ಟ್ ಇದು W11. ಆಮೇಲೆ ಬಂದು ಇದು ಇದು 2018 ಮಾಡಲ್, ಸೆಕೆಂಡ್ ಓನರ್, 60,000 ಕಿಲೋಮೀಟರ್ ಮಾತ್ರ ಓಡಿದೆ, ರೆಕಾರ್ಡೆಡ್. ಪಕ್ಕ ಕನ್ನಡ ಗಾಡಿ ಬೈದು ವೇಟ್ ಮಾಡಂಗಿಲ್ಲ. K19 ಗಾಡಿ. ಓಕೆ. ಪ್ರೈಸ್ ಬಂದು 12,95,000 ಕೋಟ್ ಮಾಡಿದ್ದೀನಿ. ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 12,95,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾವುದು ಬೈ? ಇದು ಬ್ರಿಜಾ 2017 ಮಾಡಲ್ ಗಾಡಿ. ZDI ಸಿಂಗಲ್ ಓನರ್ ಆಗಿದೆ. ಟಾಪ್ ಎಂಡ್ ಮಾಡಲ್, ಡೀಸೆಲ್. ಇದು ವಿತ್ ಕರ್ನಾಟಕ 775 ಕೋಟ್ ಮಾಡಿದ್ದೀನಿ. ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ನೆಗೋಷಿಯಬಲ್ ವಿತ್ ಕೆ.